ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಕಲುಷಿತಳಾದಳ ತುಂಗಭದ್ರೆ, ಹಸಿರು ಬಣ್ಣಕ್ಕೆ ತಿರುಗಿದ ನದಿ ನೀರು, ಜನರಲ್ಲಿ ಆತಂಕ. ಗಂಗಾ ಸ್ನಾನ ತುಂಗಾಪಾನ ಅನ್ನೋದು ಪ್ರಸಿದ್ಧ ನಾಣ್ಣುಡಿ. ಅಂದರೆ ಗಂಗೆ ಸ್ನಾನಕ್ಕೆ ಯೋಗ್ಯಳಾದರೆ ತುಂಗಭದ್ರಾ ನೀರು ಕುಡಿಯಲು ಶ್ರೇಷ್ಠ ಎಂಬುದು ಈ ಮಾತಿನ ಅರ್ಥ. ಆದರೆ ಇದೀಗ ತುಂಗೆ ನೀರನ್ನು ಕುಡಿಯುವುದಕ್ಕೆ ಅಷ್ಟೇ ಅಲ್ಲ, ಬೆಳೆಗಳಿಗೂ ಸಹ ಬಳಸಲು ಯೋಗ್ಯವಲ್ಲವಾ ಎಂಬ ಸಂಶಯ ಕಾಡುತ್ತಿದೆ. ಮಲೆನಾಡು ಸೆರಗಿನಿಂದ ಹರಿದು ಬರುವ ತುಂಗಭದ್ರೆ ಕಲುಷಿತಗೊಂಡ್ಲ ಎಂಬ ಸಂಶಯ ಗದಗದ ಮಂದಿಯ ಮನಸ್ಸಿನಲ್ಲಿ ಮೂಡಿದೆ. ತುಂಗಭದ್ರಾ ನದಿ ನೀರು ಹಸಿರು ಬಣ್ಣಕ್ಕೆ ತಿರುಗಿ ದಾಹ ತೀರಿಸಿಕೊಳ್ಳಲು ಆಗದಷ್ಟು ಮಲಿನಳಾದಂತೆ ಕಾಣುತ್ತಿದ್ದಾಳೆ. ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕು ಕೋರ್ಲಹಳ್ಳಿ ಬಳಿ ತುಂಗಭದ್ರಾ ನದಿಯ ನೀರು ಸಂಪೂರ್ಣ ಹಸಿರು ಬಣ್ಣಕ್ಕೆ ತಿರುಗಿದೆ. ಕಳೆದ ಒಂದು ವಾರದಿಂದ ನದಿ ನೀರು ಹಚ್ಚ ಹಸಿರಾಗಿ ಹರಿಯುತ್ತಿದೆ. ಆರಂಭದಲ್ಲಿ ನೀರು ಪಾಚಿಗಟ್ಟಿರಬಹುದು ಎಂದು ರೈತರು ತಿಳ್ಕೊಂಡು ಸುಮ್ಮನಿದ್ದರು. ಆದರೆ ದಿನಗಳೆದಂತೆ ನೀರು ಮತ್ತಷ್ಟು ಹಚ್ಚಗೆ ಕಾಣಿಸತೊಡಗಿತು. ಆಗಲೇ ನೋಡಿ ರೈತರಲ್ಲಿ ಮತ್ತು ಜನರಲ್ಲಿ ಆತಂಕ ಶುರುವಾಗಿದ್ದು, ರೈತಾಪಿ ಜನ ತಮ್ಮ ದನಕರುಗಳನ್ನು ನೀರು ಕುಡಿಯಲು ನದಿಗೆ ಬಿಡಲು ಹಿಂದೆ ಮುಂದೆ ನೋಡುತ್ತಿದ್ದಾರೆ. ಮುಂಡರಗಿ ತಾಲೂಕಿನ ಹಮ್ಮಿಗಿಯಲ್ಲಿ ತುಂಗಭದ್ರಾ ನದಿಗೆ ಬ್ಯಾರೇಜು ನಿರ್ಮಿಸಲಾಗಿದೆ. ಸದ್ಯ ಬ್ಯಾರೇಜ್ ಹಿನ್ನೀರಿನ ನೀರು ಹಸಿರು ಬಣ್ಣಕ್ಕೆ ತಿರುಗಿದ್ದು, ಅಲ್ಲಿಂದ ಮುಂದೆ ಕೋರ್ಲಹಳ್ಳಿ ಮದಲಗಟ್ಟೆ ಸೇತುವೆವರೆಗೂ ನೀರು ಹಸಿರಾಗಿದೆ. ನದಿಯ ಅಕ್ಕಪಕ್ಕದ ಜಮೀನುಗಳಿಗೂ ಸಹ ಪಂಪ್ಸೆಟ್ಗಳ ಮೂಲಕ ಇದೇ ನೀರು ಹರಿಯುತ್ತಿದೆ. ಇದರಿಂದಾಗಿ ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳು ಎಲ್ಲಿ ಹಾಳಾಗುತ್ತವೆಯೋ ಎಂಬ ಅಂಜಿಕೆ ಶುರುವಾಗಿದೆ. ಬೇರೆ ದಾರಿ ಕಾಣದೆ ಹಸಿರು ಬಣ್ಣಕ್ಕೆ ತಿರುಗಿದ ನೀರನ್ನು ಬೆಳೆಗಳಿಗೆ ಬಳಕೆ ಮಾಡಲಾಗುತ್ತಿದೆ. ಇಷ್ಟಾದರೂ ಸಹ ಸಂಬಂಧಿಸಿದ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿಲ್ಲ ಎಂದು ಜನ ಕಿಡಿಕಾರುತ್ತಿದ್ದಾರೆ. ನದಿ ಸುತ್ತಮುತ್ತ ಇರುವ ಕಾರ್ಖಾನೆಗಳಿಂದ ಹರಿದು ಬರುವ ತ್ಯಾಜ್ಯಯುಕ್ತ ನೀರಿನಿಂದ ನದಿಗೆ ಈ ಬಣ್ಣ ಬಂದಿತೇನೋ ಎಂಬ ಸಂಶಯ ಶುರುವಾಗಿದೆ. ನದಿ ನೀರನ್ನು ಪ್ರಯೋಗಾಲಯಕ್ಕೆ ಕಳಿಸಿ ಯಾವ ಕಾರಣದಿಂದ ನೀರು ಈ ಬಣ್ಣಕ್ಕೆ ತಿರುಗಿದೆ ಅನ್ನೋದನ್ನು ಪತ್ತೆ ಮಾಡಬೇಕೆಂಬ ಒತ್ತಾಯ ಕೇಳಿಬಂದಿದೆ. ಇನ್ನಾದರೂ ಸಹ ಜಿಲ್ಲಾಡಳಿತ, ತಾಲೂಕಾಡಳಿತ ಮತ್ತು ಸಂಬಂಧಿಸಿದ ಅಧಿಕಾರಿ ವರ್ಗ ಮೈ ಚಳಿಬಿಟ್ಟು ತುಂಗಭದ್ರಾ ನದಿಗೆ ಬಂದಿರೋ ಗಂಭೀರ ಸಮಸ್ಯೆಯನ್ನು ಸರಿಪಡಿಸುವಲ್ಲಿ ಕಾರ್ಯಪ್ರವೃತ್ತರಾಗುತ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ.